ಪರಮೇಶ್ವರ್ ಪರ ಡಿಎಸ್ಎಸ್ ಮುಖಂಡರಿಂದ ಪ್ರತಿಭಟನೆ. ಬಿಜೆಪಿ ಸುಮ್ಮನೆ ರಾಜಕಾರಣ ಮಾಡ್ತಾ ಇದೆ ಎಂದು ಆಕ್ರೋಶ. ತುಮಕೂರು ನಗರದ ಒಳಾಂಗಣ ಕ್ರೀಡಾಂಗಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಅವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಿಸಿ ರಾಜಕೀಯ ವಾತಾವರಣ ತೀವ್ರಗೊಂಡಿದೆ. ಈ ವಿಷಯದಲ್ಲಿ ಬಿಜೆಪಿ ನಾಯಕರು ಸುಳ್ಳು ಆರೋಪಗಳೊಂದಿಗೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪರಮೇಶ್ವರ್ ಪರವಾಗಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಡಿಎಸ್ಎಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯ ವೇಳೆ ಡಿಎಸ್ಎಸ್ ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಜಿ ಪರಮೇಶ್ವರ್ ಎಂದು ಘೋಷಣೆ ಕೂಗುತ್ತಾ ಪರಮೇಶ್ವರ್ ಅವರಿಗೆ ಜೈಕಾರ ಹಾಕಿದ್ರು. ದಲಿತ ಸಮುದಾಯದ ನಾಯಕರಾದ ಜಿ ಪರಮೇಶ್ವರ್ ಅವರಿಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದ ಅವರು ಬಿಜೆಪಿ ನಾಯಕರು ರಾಜಕೀಯ ಲಾಭಕ್ಕಾಗಿ ವಿಷಯವನ್ನ ತಪ್ಪಾಗಿ ತಿರುಗಿಸುತ್ತಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್, ನಿನ್ನೆ ಸಂಜೆ ಬಿಜೆಪಿ ನಾಯಕರುಗಳು ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಒಳ ಕ್ರೀಡಾಂಗಣ ಅಂತ ಅಂದ್ಬಿಟ್ಟು ಏನು ನಾಮಫಲಕವನ್ನು ಹಾಕಿದ್ದಾರೆ, ಅದರ ವಿರುದ್ಧವಾಗಿ ನಿನ್ನೆ ಬಿಜೆಪಿ ನಾಯಕರುಗಳು ಕೆಲವರು ಯಾವುದೇ ಮಾಹಿತಿ ಗೊತ್ತಿಲ್ಲತಕ್ಕಂಥ ಅವಿವೇಕಿ ಬಿಜೆಪಿ ನಾಯಕರುಗಳು ನಿನ್ನೆ ನಿಂತ್ಕೊಂಡು ಒಬ್ಬ ದಲಿತರ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಹೆಸರನ್ನು ಏಳ್ಗೆಯನ್ನು ಸಹಿಸದೆ ಅವರು ನಿನ್ನೆ ಒಂದು ಧಿಕ್ಕಾರವನ್ನು ಕೂಗ್ತಾರೆ ಮತ್ತು ಇದನ್ನು ತೆರವುಗೊಳಿಸಬೇಕು ಅಂತ ಹೇಳ್ತಾರೆ. ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಳಾಂಗಣ ಅಂತ ಇಟ್ಟಿರ್ತಕ್ಕಂಥ ಹೆಸರನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಕಾರಣ ಏನಪ್ಪ ಅಂತಂದರೆ, ಇತಿಹಾಸದ ಪುಟದಲ್ಲಿ ಇಲ್ಲಿವರೆಗೂ ದಲಿತರನ್ನ ಶೋಷಣೆಗೊಳ ಮಾಡ್ಕೊಂಡೇ ಬಂದಿದ್ದಾರೆ ಹೊರತು ದಲಿತರ ಹೆಸರುಗಳನ್ನ ಇಟ್ಟರೆ ಬಿ ಜೆ ಪಿನವ್ರಿಗಾಗಲ್ಲ. ಅದೇ ಏನಾದರೂ ಒಂದು ಮನುಸ್ಮೃತಿಯನ್ನು ಇಟ್ಕೊಂಡು ಯಾವುದಾದ್ರೂ ಒಂದು ಹೆಸರನ್ನ ಒಬ್ಬರು ಬ್ರಾಹ್ಮಣರದೋ ಅಥವಾ ಒಬ್ಬರು ಸ್ವಾಮೀಜಿಗಳದೋ ಅಥವಾ ಉನ್ನತ ಮಟ್ಟದ ಒಬ್ಬ ದೊಡ್ಡ ಇವ್ರದ್ದು ಏನಾದ್ರು ಹೆಸರಿಟ್ಟಿದ್ರೆ ಅದಕ್ಕೆ ಬಿಜೆಪಿನವರು ಯಾರು ವಿರೋಧ ಮಾಡ್ತಾ ಇರಲಿಲ್ಲ. ಇನ್ನು ಮತ್ತೊಬ್ಬ ದಲಿತ ಮುಖಂಡ ಮಾತನಾಡಿ, ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಮಹತ್ವದ ಕೊಡುಗೆ ನೀಡಿರುವ ದಲಿತ ನಾಯಕರಿಗೆ ಗೌರವ ನೀಡುವುದು ಎಲ್ಲರ ಜವಾಬ್ದಾರಿ ಎಂದಿದ್ದಾರೆ. ದಲಿತ ನಾಯಕನಿಗೆ ಅನ್ಯಾಯ ಮಾಡಬಾರದೆಂದು ಘೋಷಣೆ ಕೂಗಿದ ಅವರು ಪರಮೇಶ್ವರ್ ಅವರ ಹೆಸರಿಡುವ ವಿಚಾರದಲ್ಲಿ ಅನಗತ್ಯ ವಿರೋಧ ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ರು. ಪ್ರತಿಭಟನೆ ಅನ್ನೋದು ನಮಗಿರಲಿಲ್ಲ, ಆ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಇರಲಿಲ್ಲ. ಇಡೀ ತುಮಕೂರು ಜಿಲ್ಲೆಗೆ ಪರಮೇಶ್ವರ್ ಅವ್ರ ಕೊಡುಗೆ ಏನನ್ನೋದು ತುಮಕೂರು ಜನತೆ ಎಲ್ಲರಿಗೂ ಗೊತ್ತಿದೆ, ಬರೀ ದಲಿತರಿಗೆ ಅಲ್ಲ. ಅವ್ರು ತಂದಿರೋಂಥ ಎಲ್ಲ ಯೋಜನೆಗಳು ಎಲ್ಲ ಸಮುದಾಯದವ್ರಿಗೂ ಸೇರಿ ಅನುಭವಿಸ್ತಾ ಇದ್ದಾರೆ. ಆದರೆ ಇದೊಂದು ಇಲ್ಲಿವರೆಗೂ ಹೆಸರಿಡೋಕ್ಕಾಗಿರಲಿಲ್ಲ ಆ ಒಂದು ಒಳಾಂಗಣಕ್ಕೆ. ಈಗ ಅವ್ರು ಮಾಡಿರೋಂಥ ಎಲ್ಲ ಸಾಧನೆಗಳಿಗೂ ಮತ್ತು ಅವ್ರು ಮಾಡಿರೋ ಕೆಲಸಕ್ಕೆ ಅನುಗುಣವಾಗಿ ಒಂದು ಹೆಸರಿಟ್ಟಿದ್ದಾರೆ. ಆ ಹೆಸರಿಕ್ಕೂ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಗೊತ್ತಿಲ್ಲ, ಅವರ ಕೆಲಸದ ಮೇಲೆ ಒಂದು ಹೆಸರಿಕ್ಕಿದ್ದಾರೆ. ಇದನ್ನು ಮಾಹಿತಿ ಗೊತ್ತಿಲ್ಲದಂಥ ಕೆಲವು ಬಿ ಜೆ ಪಿ ನಾಯಕರು ಮತ್ತು ನನಗೆ ಗೊತ್ತಿರೋ ಪ್ರಕಾರ ಶಾಸಕರಿಗಾಗಲಿ ಮತ್ತು ಅವರು ಹಿಂದೆ ಇರುವಂಥ ಹಿಂಬಾಲಕರಿಗಾಗಲಿ ಅವರ ಸಾಧನೆ ಏನನ್ನೋದು ಗೊತ್ತಿಲ್ಲ. ಮೊದಲು ತಿಳ್ಕೊಬೇಕು, ತುಮಕೂರು ಜಿಲ್ಲೆಗೆ ಅವ್ರು ಕೊಟ್ಟಿರುವಂಥ ಕೆಲಸಗಳಾಗಲಿ ಅವ್ರು ತಂದಿರುವಂಥ ಸಾಧನೆಗಳಾಗಲಿ ಯಾರೂ ಮಾಡಿಲ್ಲ. ತುಮಕೂರು ಯೂನಿವರ್ಸಿಟಿ ಅವ್ರದ್ದು ಇದೇ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಕಟ್ಟೋಕ್ಕೆ ಮೊದಲಿಂದ ಹಿಡಿದು ಕೊನೆಗೂ ಆಗೋವರೆಗೂ ಅವರೇ ಇದ್ದರು. ಇದು ಆಗಲಿ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಲ್ದಾಣ ಆಗಲಿ ಮತ್ತು ವಿಮಾನ ನಿಲ್ದಾಣ ಅದು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಅವ್ರ ಕ್ರೆಡಿಟೇ. ಈಗ ಮೆಟ್ರೋ ಬರ್ತಾ ಇದೆ, ಮೆಟ್ರೋದು ಅವ್ರ ಕ್ರೆಡಿಟೇ. ತುಮಕೂರು ಜಿಲ್ಲೆಗೆ ಇನ್ನೇನು ಮಾಡಬೇಕು, ತುಮಕೂರು ಟು ಶಿವಮೊಗ್ಗ ರೋಡ್ ಮಾಡಬೇಕಾದ್ರೂ ಅವರ ಕೊಡುಗೆ ಇದೆ. ಪಾವಗಡದಿಂದ ಇನ್ನು ಮದ್ದೂರವ್ರಿಗೂ ರಸ್ತೆ ಮಾಡಬೇಕಾದ್ರೆ ಅವ್ರ ಕೊಡುಗೆ ಇದೆ. ಈ ಎಲ್ಲದು ಅವ್ರ ಕೊಡುಗೆ. ಬಿ ಜೆ ಪಿ ನಾಯಕರದ್ದು ಏನು ಕೊಡುಗೆ ಇದೆ? ಇವರು ವಿರೋಧ ಮಾಡೋಕ್ಕೆ ಅವ್ರಿಗೆ ಏನು ಕೊಡುಗೆ ಇದೆ? ಅವ್ರ ನೈತಿಕತೆ ಏನಿದೆ ಅವ್ರಿಗೆ? ಇದು ಪರಮೇಶ್ವರ್ ಅವ್ರ ಹೆಸರು ತೆಗಿಬೇಕು ಅನ್ನೋದಕ್ಕೆ ಅವ್ರ ನೈತಿಕತೆ ಏನಿದೆ? ಇನ್ನು ಇದೇ ವೇಳೆ ದಲಿತ ಮುಖಂಡರಿಗೆ ಅವಮಾನಿಸುವಂತಹ ಯಾವುದೇ ಕ್ರಮಗಳನ್ನು ಕೈಗೊಂಡರೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂತೆ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಡಿಎಸ್ಎಸ್ ಎಚ್ಚರಿಕೆಯನ್ನ ನೀಡಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.